ವೆಲ್ಕಮ್ ಬ್ಯಾಕ್ ಟು ಸಾಮಾನ್ಯ ದಿನ ಅಂದರೆ ಇನ್ನು 5 ನಿಮಿಷ ಅಂತ ಮಲಗ್ತೀನಿ. ಟ್ರಿಪ್ ಅಂದರೆ ಅಲ್ರಾಮ್ ಕೂಡ ನನ್ನ ಜೊತೆ ಸಹಕರಿಸುತ್ತೆ. ಹಾಗಂತ ಇದು ದೊಡ್ಡ ಟ್ರಿಪ್ ಏನಲ್ಲ, ನಮ್ಮವ್ರ ಜೊತೆ ಒಂದು ಸಮಯ ಕಳೆಯೋ ನೆಪ ಅಷ್ಟೇ. ಅದಕ್ಕೆ ಈ ನೆಪನ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಮಿರರ್ ಚೆಕ್, ಬ್ಯಾಕ್ ಚೆಕ್, ಪೋಸ್ಟ್ ಚೆಕ್. ಈಗ ಅಫಿಷಿಯಲಿ ನಾನು ರೆಡಿ. ಹೀಗೆ ನಾವು ತಲುಪಿದ್ದು ಹಾಸನ್. ಅಲ್ಲಿಂದ ಟ್ರೈನ್ ಜರ್ನಿ ಶುರು. ಮುಂದೆ ಇದ್ದಿದ್ದು ಶಿರಡಿ ಘಾಟ್ನ ಸುಂದರ ದಾರಿ. ಇನ್ನು ಸ್ವಲ್ಪ ಹೊತ್ತು ನನ್ನ ಮಾತಿಗಿಂತ ಪ್ರಕೃತಿನೇ ಮಾತಾಡಲಿ. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ, ಹಾರೋಣ ರೆಕ್ಕೆ ಬೆಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು. ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು. ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಪ್ರಕೃತಿ ಜೊತೆ ಒಂದಾಗಿರುವೆ. ಚಲಿಸು ಮಂಗಳೂರು ವರ್ಷಗಳ ನೆನಪುಗಳನ್ನು ಹೊತ್ತಿರೋ ಊರು. ಗಾಳಿಯಲ್ಲೂ ಒಂದು ಪರಿಚಯ, ಬಿಸಿಲಲ್ಲೂ ಒಂದು ಆತ್ಮೀಯತೆ. ಸ್ಟೇಷನ್ನ ಜನಸಂದಣಿ, ಟ್ರೈನ್ ಸದ್ದು, ಇದ್ರ ಮಧ್ಯೆ ಕೊನೆಗೂ ರೀಚ್ ಆಗಿಬಿಟ್ವಿ ಅನ್ನೋ ನೆಮ್ಮದಿ ಮಾತ್ರ ಬೇರೆನೇ ಇತ್ತು. ಮಾಸ್ಕ್ ವರ್ಷನಲ್ಲಿದ್ದವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನಿಸ್ತದೆ. ಬನ್ನಿ. ಈಗ ಯಾವ ಡೆಸ್ಟಿನೇಷನ್ ಇರಲಿಲ್ಲ, ಸುಮ್ಮನೆ ಹೊರಟ್ವಿ. ನಮ್ಮ ವಾಕ್ ಅಂದರೆ ಅಷ್ಟು ಬೇಗ ಮುಗಿಯೋದೇ ಇಲ್ಲ. ಒಟ್ಟಿಗೆ ನಡೀತಾ, ಮಾತಾಡ್ತಾ, ನಗ್ತಾ ಕಳೆದ ಸಮಯನೇ ನಿಜವಾದ ಖುಷಿ. ನಮಗೆ ಮಾತೇ ಆಸ್ತಿ, ನಗುನೇ ಸಂಪತ್ತು. ಎಷ್ಟೇ ಮಾತಾಡಿದ್ರೂ ಸಾಲಲ್ಲ, ಎಷ್ಟೇ ನಕ್ಕರೂ ಸಾಕಾಗಲ್ಲ. ಹೀಗೆ ನಡೀತಾ ಕೊನೆಗೆ ನಮ್ಮ ಹೆಜ್ಜೆ ನಿಂತಿದ್ದು ಕುಡ್ಲ ರೆಸ್ಟೋರೆಂಟಲ್ಲಿ. ಇವಾಗ ಎಲ್ಲರಿಗೂ ತಲೆ ಸಿಗುತ್ತಾ ಇದೆ. ಕಟ್ ಮಾಡಿ ಆಮೇಲೆ ಕೆಲವು ಸ್ನೇಹಗಳು ಬದಲಾಗೋದಿಲ್ಲ. ವರ್ಷಗಳು ಕಳೆದ್ರೂ, ಜೀವನ ಎಷ್ಟು ಬ್ಯುಸಿ ಆದ್ರೂ, ಭೇಟಿಯಾದ ಕ್ಷಣಕ್ಕೆ ಮತ್ತೆ ಅದೇ ಬಾಲ್ಯ, ಅದೇ ನಗು. ರೂಮ್ಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ, ದಿನ ಮುಗ್ದಿತ್ತು. ಆದ್ರೆ ಮನ್ಸು ಮಾತ್ರ ಇನ್ನೂ ಆ ಕ್ಷಣಗಳಲ್ಲೇ ಇತ್ತು. ಆ್ಯಂಡ್ ಇದು ಡೇ 2. ನಮ್ಮ ಫೇವ್ರೇಟ್ ಕಾಫಿ ಜೊತೆ ಸ್ಟಾರ್ಟ್ ಮಾಡಿದ್ವಿ. ಈ ಬಸ್ ನಮ್ಮ ಬಾಲ್ಯದಿಂದ ಕಾಲೇಜಿನವರೆಗಿನ 1000 ನೆನಪು. ಇದು ನಮಗೆ ತುಂಬ ಇಷ್ಟವಾದ ಜಾಗ. ಈ ಅಲೆಗಳ ಸದ್ದಿನ ಮಧ್ಯೆ ಮನಸ್ಸಿಗೆ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ನಾವೇನಾದ್ರೂ ಹಿಂಗೆ ಸೈನ್ ಮಾಡೋಣ ಆಯ್ತಾ, ಅಥವಾ ಹಿಂಗೆ ಏನು ಏನಾದ್ರು ಮಾಡೋಣ. ಹಿಂಗೆ ಹೇಳಿ, ಇದೇ ಇರ್ಲಾ, ಒಬ್ರು ಒಂದೊಂದು ಮಾಡಿ. ಯಾಕೋ ಇದು ವರ್ಕ್ ಆಗಲಿಲ್ಲ, ವರ್ಕ್ ಆಗೋ ಥರನೂ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿಂದ ನಾವು ಹೋಗಿದ್ದು K9 ರೆಸ್ಟೋ. ಇಲ್ಲಿ ನಾವು ತಿನ್ನೋದಿಕ್ಕೆ ಹೋಗಿದ್ವಿ ಅನ್ನೋ ಉದ್ದೇಶಕ್ಕಿಂತ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋರನ್ನ ಮೀಟ್ ಮಾಡೋಕೆ ಹೋಗಿದ್ವಿ. ಯಾರು ಗೊತ್ತಾ? ಬನ್ನಿ ತೋರಿಸ್ತೇನೆ. ಆ್ಯಂಡ್ ನಮ್ಮ ದಿನ ಸುಂದರವಾಗಿ ಕಂಪ್ಲೀಟ್ ಆಗಿದ್ದು ಇಲ್ಲೇ. ಹೊರಡೋ ಮುಂಚೆ ಇನ್ನೊಂದು ಪುಟ್ಟ ಖುಷಿನ ಭೇಟಿಯಾಗೋ ಅವಕಾಶ ಸಿಕ್ತು. ಆ ನಗುವಿನ ಜೊತೆ ಮಂಗಳೂರಿಗೆ ಸಣ್ಣ ಸಿಯು ಹೇಳಿ ನಮ್ಮ ಮನೆ ಕಡೆ ಹೊರಟ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.